ಸಿದ್ದರಾಮಯ್ಯ ಅಹಿಂದ ನಾಯಕ, ಕರ್ನಾಟಕ ಕಂಡ ಅಪ್ರತಿಮ ರಾಜಕಾರಣಿ, ಚೇತನ ರಾಜಕಾರಣಿ. ಸುಮಾರು 14ಕ್ಕೂ ಹೆಚ್ಚು ಬಜೆಟನ್ನು ಕರ್ನಾಟಕ ಸರ್ಕಾರಕ್ಕೆ ನೀಡಿದ ಕೀರ್ತಿ ಸಿದ್ದರಾಮಯ್ಯನವರದು. ಅಹಿಂದ ಸಂಘಟಿಸುವ ಮೂಲಕ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಬಲವನ್ನು ತಂದುಕೊಟ್ಟ ಕೀರ್ತಿಯು ಸಿದ್ದರಾಮಯ್ಯನವರಿಗೆ ಸೇರುತ್ತೆ. ಸುಮಾರು 40 ವರ್ಷಗಳ ಕಾಲ ದೀರ್ಘಕಾಲದ ರಾಜಕೀಯ ಅನುಭವ ಹೊಂದಿರುವ ಸಿದ್ದರಾಮಯ್ಯನವರು ಇದು 2ನೇ ಬಾರಿ ಮುಖ್ಯಮಂತ್ರಿ ಆಗುತ್ತಿದ್ದಾರೆ. ಸುದೀರ್ಘವಾದ ರಾಜಕೀಯ ಜೀವನಾನುಭವದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಹೊಂದಿರದ ಸಚ್ಚಾರಿತ್ರ್ಯ ಶುದ್ಧ ಹಸ್ತರು ಎಂದೇ ಹೇಳಿಕೊಳ್ಳುವ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಯವರು. ಹಾಗೆ ನೋಡಿದರೆ ದಲಿತರು, ಹಿಂದುಳಿದ ವರ್ಗದ ಬಹುದೊಡ್ಡ ಧ್ವನಿಯಾಗಿದ್ದ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ BJP ನಾಯಕರಿಗೆ ಸಿಂಹಸ್ವಪ್ನವೇ ಆಗಿದ್ದರು. ಮೋದಿಯವರನ್ನು ಭಾರತದಲ್ಲಿ ಅತ್ಯಂತ ಪ್ರಬಲವಾಗಿ ಟೀಕಿಸಿದ ನಾಯಕರಲ್ಲಿ ಪ್ರಮುಖರು ಸಿದ್ದರಾಮಯ್ಯನವರು. ಎದುರಾಳಿಗಳನ್ನು ಹಣಿಯುವುದರಲ್ಲಿ, ಎದುರಾಳಿಗಳನ್ನು ಗುಮ್ಮುವುದರಲ್ಲಿ ಟಗರು ಎನಿಸಿಕೊಂಡಿರುವ ಸಿದ್ದರಾಮಯ್ಯನವರು ಅಷ್ಟೇ ರಾಜಕೀಯ ಮುತ್ಸದ್ದಿಯೂ ಹೌದು. ಈಗ ಮೂಡ ಹಗರಣದ ಕೇಸು ಅವರನ್ನು ಬೆಂಬಿಡದೆ ಕಾಡುತ್ತಿದೆ. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆಯೋ ಇಲ್ಲವೋ ಅನ್ನುವುದು 2ನೇ ವಿಷಯವಾದರೂ, ಆದರೆ ಒಂದು ನೈತಿಕ ಪ್ರಶ್ನೆಯಾಗಿ ಸಿದ್ದರಾಮಯ್ಯನವರಿಗೆ ಸವಾಲಾಗಿ ಬಿಡುತ್ತದೆ. TJ ಅಬ್ರಹಂ ಅವರದ್ದು ತಪ್ಪೋ, ರಾಜ್ಯಪಾಲರ ತಪ್ಪೋ, ವಿರೋಧ ಪಕ್ಷದ ತಪ್ಪೋ, ಆದರೆ ಒಟ್ಟಿನಲ್ಲಿ ಒಂದು ಮೂಡ ಹಗರಣ ನಡೆದಿರುವಂಥ ಸತ್ಯ. ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಏನೇ ಎಂಬುದನ್ನು ಅರ್ಜಿದಾರರು ತಿಳಿಸಬೇಕಾಗುತ್ತೆ, ರಾಜ್ಯಪಾಲರು ತಿಳಿಸಬೇಕಾಗುತ್ತೆ. ಅದು ಕಾನೂನಿನ ವಿಷಯ, ಕಾನೂನಿನ ವ್ಯಾಪ್ತಿಯಲ್ಲಿ ಬರುವ ವಿಷಯ. ಅದು ಸರಿ ತಪ್ಪು ನಂತರದ ವಿಷಯ. ಆದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಆನ್ಸರ್ ಮಾಡಲೇಬೇಕಾದಂಥ ವಿಷಯ. ಒಂದು ರಾಜ್ಯದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಸ್ಥಾನಮಾನದಲ್ಲಿರುವ ಸಿದ್ದರಾಮಯ್ಯನವರು ತಮ್ಮ ಮನೆಯಲ್ಲಿ ಏನು ನಡೀತಿದೆ ಅನ್ನೋದರ ಬಗ್ಗೆ ನನಗೆ ಅಂಥದ್ದೇನು ನಡೆದೇ ಇಲ್ಲ ಅಂತ ಹೇಳುವುದು ಎಷ್ಟು ಸರಿ? ರಾಜ್ಯದ ಪ್ರಾಜ್ಞರ ಭಾವನೆಯೂ ಅದೇ ಆಗಿರುತ್ತದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸಿದ್ದರಾಮಯ್ಯನ ಮುಂದೆ ಎತ್ತಿರುವ ಪ್ರಶ್ನೆ ಇದು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಅವರು ಯಾವತ್ತೂ ಒಬ್ಬ ಪ್ರಬಲವಾದ ಅಹಿಂದ ನಾಯಕ, ದಲಿತ ವರ್ಗದ ನಾಯಕ, ದಲಿತರ ಆತ್ಮಸ್ಥೈರ್ಯವಾಗಿ ಆತ್ಮಸಂಕೇತವಾಗಿ ನಿಂತಹ ಒಬ್ಬ ಮಹಾನ್ ನಾಯಕ. ಸಿದ್ದರಾಮಯ್ಯನವರ ದಲಿತ ಅಥವಾ ಅಹಿಂದ ನಾಯಕತ್ವ ಅನ್ನೋದು ಇಡೀ ಆ ಸಮುದಾಯಕ್ಕೆ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬಿದ ಶಕ್ತಿ ಮತ್ತು ಆ ಸಾಮರ್ಥ್ಯ ಹೊಂದಿರುವ ನಾಯಕತ್ವ ಸಿದ್ದರಾಮಯ್ಯನವರದು. ಅಹಿಂದ ಪದ ಅವರ ದೊಡ್ಡ ಅಸ್ತ್ರವೂ ಹೌದು. ನಿಜವಾಗಿ ಹೇಳಬೇಕೆಂದರೆ ಈ ವಿಷಯ ತಿಳಿದ ತಕ್ಷಣವೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಆ ನೈತಿಕ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಬಿಡಬೇಕಿತ್ತು. ಹಾಗೊನ್ನೊಮ್ಮೆ ರಾಜೀನಾಮೆ ನೀಡಿದಲ್ಲಿ ಬಹುಶಃ ಇದೊಂದು ಇಷ್ಟೊಂದು ದೊಡ್ಡ ಹಗರಣವಾಗಿ, ಇಷ್ಟು ದೊಡ್ಡ ಸುದ್ದಿಯಾಗಿ ಸಿದ್ದರಾಮಯ್ಯನವರಿಗೂ ಒಂದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸುತ್ತಿರಲಿಲ್ಲವೇನೋ. ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಪದವಿಯನ್ನು ತೊರೆದು ಹೊರಗಿನಿಂದ ನಿಂತು ಹೋರಾಟ ಮಾಡಿ ತಾವೇನು ತಮ್ಮ 40 ವರ್ಷದ ರಾಜಕೀಯ ಇತಿಹಾಸ ಏನು, ತಮ್ಮ ಚಾರಿತ್ರ್ಯ ಏನು ಅನ್ನೋದನ್ನು ಅವರು ಹೊರಗೆ ನಿಂತು ಪ್ರೂವ್ ಮಾಡಬೇಕಿತ್ತು. ನಾಳೆ ಕಾನೂನಿನ ಅಡಿಯಲ್ಲಿ ಸೋಲಬಹುದು, ಗೆಲ್ಲಬಹುದು, ಅದು ಬೇರೆ ವಿಚಾರ. ಇಂತಹದ್ದೊಂದು ಕಪ್ಪು ಚುಕ್ಕೆ ತನ್ನ ಮೇಲೆ ಬಂದಿದೆ ಎಂದಾಗ ಇಡೀ ಸಮುದಾಯದ ಪ್ರತಿಷ್ಠೆಯ ಪ್ರಶ್ನೆಯಾಗಿಬಿಡುತ್ತೆ. ಓಟ್ ಹಾಕಿದ್ದ ಅಹಿಂದ ವರ್ಗ, ಬೆಂಬಲಕ್ಕೆ ನಿಂತಿದ್ದು ಅಹಿಂದ ವರ್ಗ, ಸಿದ್ದರಾಮಯ್ಯನವರನ್ನ ಸಮರ್ಥಿಸಿಕೊಂಡಿದ್ದ ಅಹಿಂದ ವರ್ಗ, ಸಮಾವೇಶದಲ್ಲಿ ತುಂಬಿ ತುಳುಕಿದ್ದು ಅಹಿಂದ ವರ್ಗ, ಒಂದೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ರೂ ಕೂಡ ಈ ಕಳಂಕದಿಂದ ಹೊರಬಂದು ಮತ್ತೊಮ್ಮೆ ವಿರಾಜಮಾನವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದಿತ್ತು. ಭಾರತದ ಇತಿಹಾಸದಲ್ಲಿ ಯಶಸ್ವಿ ಮುಖ್ಯಮಂತ್ರಿ ಎನಿಸಿ ಕಳಂಕರಹಿತ ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನು ಇಡೀ ಭಾರತದಲ್ಲೇ ಸಾರಬಹುದಾಗಿತ್ತು. ಇದು ಬಹುಶಃ ಕಾಂಗ್ರೆಸ್ಸಿಗೂ ಕೂಡ ದೊಡ್ಡ ಅನುಕೂಲವಾಗುತ್ತು ಮತ್ತು ಭಾರತದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿ ಉಳಿಯುತ್ತಿತ್ತು. ನ್ಯಾಯಾಲಯದಲ್ಲಿ ಸೋಲಲಿ ಗೆಲ್ಲಲಿ ಅಥವಾ ಇದು 2 ಬೇರೆ ವಿಷಯ. ಆದರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಬದುಕಿನಲ್ಲಿ, ರಾಜಕೀಯ ಚರಿತ್ರೆಯಲ್ಲಿ ಇದೊಂದು ಕಪ್ಪು ಕಳಂಕ ಚುಕ್ಕೆಯಾಗಿ ಉಳಿದೇ ಬಿಟ್ಟಿತು. ಕಾಂಗ್ರೆಸ್ಸಿನಲ್ಲಿ ಮುಖ್ಯಮಂತ್ರಿ ಸೀಟಿಗಾಗಿ ದೊಡ್ಡ ಮಟ್ಟದ ಪೈಪೋಟಿ, ಜಿದ್ದಾಜಿದ್ದಿನ ಪೈಪೋಟಿ ಇರುವುದು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲು ಹಿಂದೇಟು ಹಾಕುವ ಮನಸ್ಥಿತಿಗೆ ಬರಲು ಕಾರಣವೂ ಆಗಿರಲೂಬಹುದು. ಒಮ್ಮೆ ಅಧಿಕಾರವನ್ನು ಹಿಡಿದ ಮೇಲೆ ಅಷ್ಟು ಸುಲಭವಾಗಿ ಆ ಕುರ್ಚಿಯನ್ನು ಬಿಟ್ಟು ಹೊರಬರುವುದು ಅಷ್ಟು ಸುಲಭವಲ್ಲ, ಅವರನ್ನು ಹೊರ ಹಾಕುವುದು ಅಷ್ಟು ಸುಲಭದ ವಿಷಯವೂ ಅಲ್ಲ. ಸಿದ್ದರಾಮಯ್ಯನಂತಹ ಚಾಣಕ್ಯ ರಾಜಕಾರಣಿ ಮುಖ್ಯಮಂತ್ರಿ ಆಗಿದ್ದರೂ ಸರಿ, ಆಗಿಲ್ಲದಿದ್ದರೂ ಕೂಡ ಈಗಲೂ ಅವರು ಪವರ್ಫುಲ್ಲು, ಮುಂದೂ ಅವರು ಪವರ್ಫುಲ್ಲು. ಹಾಗಾಗಿ ಅವರು ಕುರ್ಚಿಗೆ ಅಂಟಿಕೊಂಡು ಕೂರುವ ಅಗತ್ಯ. ಸಾಕಷ್ಟು ದಲಿತ ನಾಯಕರು, ಸಾಕಷ್ಟು ದಲಿತ ಮುಖಂಡರು, ಅನೇಕ ದಲಿತರು, ಸಂಘಟನೆಗಳು ಸಿದ್ದರಾಮಯ್ಯನವರ ಈ ನಡೆಯನ್ನು ವಿರೋಧಿಸುತ್ತವೆ. ರಾಜ್ಯ ರಾಜಕಾರಣದಲ್ಲಿ ಮೂಡ ಹಗರಣ ಒಂದು ದೊಡ್ಡ ಸಂಚಲನ. ನೈತಿಕವಾಗಿ ಎಷ್ಟು ಸರಿ ಅನ್ನುವುದೇ ಜನರ ಪ್ರಶ್ನೆ. ಸಿದ್ದರಾಮಯ್ಯನವರ ಈ ನಡೆ ನಿಮಗೆ ಸರಿ ಅನಿಸುತ್ತದೆಯೇ? ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.